ಕೊಯ್ತೀವಲ್ಲ ಇದನ್ನ ಒದ್ದಾಡಿದಾಗ ಆ ರಕ್ತ ಎಲ್ಲ ಹೊರಗಡೆ ಬರುತ್ತೆ. ಆ ಬಂದಂತ ಸಂದರ್ಭದಲ್ಲಿ ಅದು ಯಾವುದೇ ತರದ ಬ್ಯಾಕ್ಟೀರಿಯಾ ಇರೋದಿಲ್ಲ ಯಾವ್ದ್ರಲ್ಲಿ, ಆ ಮಾಂಸದಲ್ಲಿ. ಅದು ಒಳ್ಳೆಯ ಮಾಂಸ, ಅದನ್ನು ಸೇವನೆ ಮಾಡಿ ಅಂತ. ಇದನ್ನ ಹಲಾಲ್ ಅಂತ ಹೇಳೋದು ಬಿಟ್ರೆ ಇದ್ರಲ್ಲಿ ಬೇರೆ ಉದ್ದೇಶ ಏನೂ ಇಲ್ಲ. ಆಯ್ತಪ್ಪ ನಾನು ಕಡದೆ ತಿಂತೀನಿ ಅಂತ ಹೇಳಿದ್ರೆ ಅದು ಯಾರು ವಿರೋಧನೂ ಇಲ್ಲ. ನಮ್ಗೆ ತಿನ್ಬೇಡ ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಅದು ನಿಷಿದ್ಧ, ನಾವು ತಿನ್ನಲ್ಲ. ಈ ತರದೆಲ್ಲ ಮಾತುಗಳನ್ನ ಹೇಳಿದ್ದಾರೆ. ಈ ನಿನ್ನ ಮಕ್ಕಳು ಅಲ್ಲಿ ಯಾರಾದ್ರೂ ತಂದೆ ತಾಯಿ ಅನಾಥ ಮಕ್ಕಳಿದ್ರೆ ಆ ಮಕ್ಕಳು ನಿನ್ನ ಮಕ್ಕಳನ್ನ ಪ್ರೀತಿ ಮಾಡಬೇಡ ಅಂತ ಹೇಳಿದ್ದಾರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅನಾಥ ಮಕ್ಕಳಿದ್ರೆ ಅಲ್ಲಿ ನಿನ್ನ ಎದುರುಗಡೆ ನಿನ್ನ ಮಕ್ಕಳ ನೀನು ಪ್ರೀತಿ ಮಾಡಬೇಡ ಅಂತ ಹೇಳಿದಂತ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಮ್ಮ ಭಗವದ್ಗೀತೆಯಲ್ಲೇ ಇದೆ, ಕೊನೆಯದಾಗಿ ಮುಹಮ್ಮದ ಅಂತ ಹೇಳ್ಬಿಟ್ಟು ಒಬ್ಬರು ಪೈಗಂಬರ್ ಬರ್ತಾರೆ ವಿಶ್ವದಲ್ಲಿ. ಅವರು ಮರಳುಗಾಡಿನಲ್ಲಿ ಹುಡ್ತಾರೆ, ಅವರೇ ಅಂತ್ಯ ಪ್ರವಾದಿ ಅಂತ ಹೇಳ್ಬಿಟ್ಟು ಇದು ಭಗವದ್ಗೀತೆಯಲ್ಲಿರುವಂತ ವಿಚಾರ. ಇವತ್ತು ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಾಗೆ ನನ್ನ ಯುವಕರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ, ಒಳ್ಳೆಯ ರೀತಿಯಲ್ಲಿ ದುಡೀರಿ, ಒಳ್ಳೆ ರೀತಿಯಲ್ಲಿ ಕಷ್ಟಪಡಿ, ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಿ. ಯಾರೋ ಹೇಳಿದ್ರು ನಮ್ಮ ಸ್ನೇಹಿತರು, ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಟ್ರೆ ಅದೇ ದೊಡ್ಡ ಆಸ್ತಿ ನಮ್ಗೆ. ನಮ್ಮ ವಿಶ್ವ ಕಂಡಂತಹ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ರವರನ್ನು ಮಾತನ್ನ ಹೇಳ್ತಾರೆ, ನಾವು ಈ ದೇಶವನ್ನ ಒಂದು ಶಕ್ತಿಯಿಂದ ನಡೆಸ್ಕೊಂಡ್ಬಂದು ಒಂದು ಕಾಲದಲ್ಲಿ ಬುದ್ಧಿವಂತಿಕೆಯಿಂದ ನಡೆಸ್ಕೊಂಡ್ಬಂದು ಈ ದೇಶವನ್ನ. ಆದ್ರೆ ಈಗ ಈ ದೇಶ ನಾವು ಮುಂದುವರಿಸಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ಅಂತ ಹೇಳ್ಬಿಟ್ಟು ಹಾಗಾಗ್ಬಿಟ್ಟು ನಮ್ಮ ಸಮಾಜದವರು ಈಗ ಬಹಳಷ್ಟು ಜನ ಎಲ್ಲರೂ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ಡಿಗ್ರಿ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥವ್ರು ನಮ್ಮ ಹೆಣ್ಮಕ್ಳಾಗಿದ್ದಾರೆ. ಶಾಸಕರು ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಆದರೆ ನಾವೆಲ್ಲ ಸೌಹಾರ್ದಯುತವಾಗಿ ತರೀಕೆರೆಯಲ್ಲಿ ಇದ್ದೇವೆ. ನಮ್ಮ GS ಶ್ರೀನಿವಾಸರವರು ನಮ್ಮ ನೆಚ್ಚಿನ ನಾಯಕರು. ನಾವು ನೋಡಿದಂಗೆ ತರೀಕೆರೆ ಇತಿಹಾಸದಲ್ಲಿ ಮುಸಲ್ಮಾನ್ ಸಮಾಜಕ್ಕೆ ಒಂದು ಸಹಕಾರ ಕೊಟ್ಟಂತ ಒಬ್ಬ ಶಾಸಕ ಯಾರಾದರೂ ಇದ್ರೆ ಅದು GS ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಬಹಳ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಮಸೀದಿಗಳಿಗೆ ವಕ್ಫ್ ಬೋರ್ಡ್ ಇಂದ ಹಣ ಕೊಡಿಸಿದ ಯಾವ MLA ನಮ್ಮ ತರೀಕೆರೆ ತಾಲೂಕಲ್ಲಿ ಇಲ್ಲ. ಪ್ರತಿ ತಾಲೂಕಿಗೂ ಕೂಡ 10 ರಿಂದ 25 ಲಕ್ಷವರೆಗೂ ಹಣವನ್ನು ಕೊಡಿಸಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಯಾವ MLA ಕೊಡಿಸಿಲ್ಲ. ಆ ಮೂಡಿಗೆರೆ ತಾಲೂಕಲ್ಲಿ ಹೋದ್ರೆ ಸರ್ ತಾಲೂಕೆ ಸರ್ ಅದೇ ಮಸೀದಿಗಳಿಗೆ, ಇಡೀ ಮಸೀದಿಗಳಿಗೆ ಆ ಮೂಡಿಗೆರೆ ತಾಲೂಕಲ್ಲಿ ಪಾಪ ನಮ್ಮವರು ಓಟ್ ಹಾಕಿ ಆ MLA ಗೆಲ್ಲಿಸಿದಾರೆ ಅಲ್ಲಿ. ಆದ್ರೆ ಆ ಒಂದು ಮಸೀದಿಗೂ ದುಡ್ಡು ಕೊಡಿಸಿಲ್ಲ ಅಲ್ಲಿ. ಆದ್ರೆ ಆ ತರ ಪರಿಸ್ಥಿತಿಯಲ್ಲಿದೆ. ಆದ್ರೆ ಇಡೀ 5 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಸೀದಿಗಳಿಗೆ ಹಣ ಕೊಟ್ಟು ಮಸೀದಿಯನ್ನು ಒಳ್ಳೆ ರೀತಿಯಲ್ಲಿ ಅಲಂಕಾರ ಮಾಡಿಸಿದಂತ ನಮ್ಮ ಶಾಸಕರಾದ GS ಶ್ರೀನಿವಾಸರವರು. ಅವರಿಗೆ ಭಗವಂತ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರಿಗೆ ಒಳ್ಳೆಯದನ್ನು ಮಾಡಲಿ, ಅವರಿಗೆ ಶಕ್ತಿಯನ್ನು ಕೊಡಲಿ. 28ರ ಚುನಾವಣೆ ಬರುತ್ತೆ. ನಮ್ಮ ಪಕ್ಷದ ಅವರೇ ಅಲ್ಲಿ ಮುಂದಿನ 28ಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಅವ್ರಿಗೆ ಬಿಟ್ರೆ ತರೀಕೆರೆ ತಾಲೂಕಲ್ಲಿ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟು ಸುಲಭವಾಗಿ ಟಿಕೆಟ್ ಸಿಗೋದು ಯಾರಿಗೆ ಕಷ್ಟ. ಯಾಕಂತ ಹೇಳಿದ್ರೆ ಇದಾರೆ ಬಹಳಷ್ಟು ಜನ, ಆದ್ರೆ ಟಿಕೆಟ್ ಸಿಗೋದು GS ಶ್ರೀನಿವಾಸ್ ಅವರಿಗೆ ಅಂತ ನನ್ನ ಭಾವನೆ. ನಾನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಭಗವಂತ ಅವರಿಗೆ ಒಳ್ಳೆಯದನ್ನ ಮಾಡಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಒಂದಾಗಿ ತರೀಕೆರೆಯಲ್ಲಿ ಬಾಳೋಣ, ಅಣ್ಣ ತಮ್ಮಂದಿರಾಗಿ ಇರೋಣ, ಒಂದು ತಾಯಿ ಮಕ್ಕಳ ತರ ಇರೋಣ, ಈ ವ್ಯಾಜ್ಯ ಗಲಾಟೆ ಎಲ್ಲ ಬಿಡೋಣ ಅಂತ ಹೇಳಿ ನಮ್ಮಲ್ಲಿ ಯಾರಾದ್ರೂ ನಮ್ಮ ಸಮಾಜದಲ್ಲಿ ಯಾರಾದ್ರೂ ಕೂಡ ಮಾತಾಡೋದನ್ನು ಬಿಟ್ಟಿದ್ರೆ ಪರಸ್ಪರ ಇವತ್ತು ಜಸ್ಟ್ ಈದ್ ಮಿಲಾದುನ್ ನಬಿ ಇದೆ, ಅವರು ಇವತ್ತು ಒಂದು ಮಿಲ್ಲೇಕು ಈ ಸಬ್ಬಿ ಮೊಹಬ್ಬತ್ ಸರ್ ಮೇರೆ ಪ್ಯಾರೆ ಬಾಯೋ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ನಾವು ಕಂಡಂತೆ ಇಷ್ಟು ವರ್ಷಗಳಲ್ಲಿ ಮೀಲಾದ್ ಹಬ್ಬ ಇಷ್ಟೊಂದು ವಿಜೃಂಭಣೆಯಿಂದ ಏನೂ ಸಮಸ್ಯೆ ಇಲ್ದಂಗೆ ಒಂದೇ ರೋಡಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ಸಮಸ್ಯೆ ಇಲ್ದಲೆ ಧೂಳು ಇಲ್ದಲೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ನಿಮ್ಮೆಲ್ಲರ ನಾಯಕರು GS ಶ್ರೀನಿವಾಸ್ ಸರ್ ಅಂತ ಹೇಳಕ್ ಬಯಸ್ತೀನಿ. ನಾನು ವರ್ಮ ಪ್ರಕಾಶನ ಒಂದ್ಸತಿ ಜಮೀರಮ್ಮ ಸಾಹೇಬ್ರ ಹತ್ರ ಹೋದಾಗ ಸೀನಣ್ಣನವ್ರು ಕೂಡ ನಮಗೆ ಕರ್ಕೊಂಡು ಹೋದ್ರು. ಅಲ್ಲಿ ಬೇರೆ ಬೇರೆ ಚರ್ಚೆ ಮಾಡ್ಬೇಕಾದ್ರೆ ನಮಗೆ ಜಮೀರಮ್ಮ ಸಾಹೇಬ್ರು ಹೇಳಿದ್ರು, ಸೀನಣ್ಣ ನೀನ್ ಏನಪ್ಪ ಹಿಂಗ್ ಬರ್ತೀಯ, ತರೀಕೆರೆಗೆ ನಿನ್ನ ಇಡೀ ಕರ್ನಾಟಕದಲ್ಲಿ ತರೀಕೆರೆ ತಾಲೂಕಿಗೆ ನೀನ್ ತಗೊಂಡೋಗಿದ್ದಿಲ್ಲ ಅಷ್ಟು ದುಡ್ಡು ಬೇರೆ ಯಾರು ತಗೊಂಡೋಗಿಲ್ಲ ಅಂತ ನಮಗೆ ಹೇಳಿದ್ರು. इसके साथ ही चलो तुम्हें किसके ने जानो को इन्हें हमारी गांव को मदद करता सकता ಹೇಳಿದ್ರು. ಅಂದ್ರೆ ನೀವ್ ಯಾರು ಕೂಡ ಬೇರೆಯವ್ರ ಹತ್ರ ಹೋಗ್ಬೇಡ್ರಿ, GS ಶ್ರೀನಿವಾಸ್ ಜೊತೆಗಿರ್ರಿ, ಅವರೇ ನಮ್ಮ ಸಮಾಜಕ್ಕೆ ನೋಡ್ಕೊಳ್ಳೋದು ಅಂತ ಹೇಳಿದ್ರು. ಈಗ ನಾನು ಅವ್ರನ್ನ ಕೇಳ್ಕೊಳ್ತೀನಿ, ಅವರೇ ಬಂದು ಈ ಸಂದರ್ಭದಲ್ಲಿ. ಅಸ್ಸಲಾಂ ಅಲೈಕುಂ. ಎಲ್ಲರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಶುಭಾಶಯಗಳು. ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ
ನಮ್ಮ ಒಂದು ಮೆರವಣಿಗೆ ಅಧ್ಯಕ್ಷರು ಆದಂಥ ಹುಸೇನ್ ಅವರೇ ಮತ್ತು ಗೌರವ ಅಧ್ಯಕ್ಷ ಆದಂಥ ನಮ್ಮ ಆತ್ಮೀಯರಾದಂಥ ಅಸ್ಲಾಂ ಖಾನ್ ಅವರೇ ಮತ್ತು ಈ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಜಯ ಕರ್ನಾಟಕ ಸಂಘದ ಅಧ್ಯಕ್ಷ ಜಗದೀಶ್ ಅವರೇ ಮತ್ತು ರಫೀಕ್ ಅವರೇ, DYSP ಅವರಾದಂಥ ಪರಶುರಾಮಪ್ಪನವರೇ ಮತ್ತು ನಮ್ಮ ಮಸೀದಿಯ ಅಧ್ಯಕ್ಷರಾದಂಥ ಫಾರೂಕ್ ಅಣ್ಣನವರೇ ಮತ್ತು ನಮ್ಮ ಪಕ್ಷದ ಮುಖಂಡರು ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ವರ್ಮ ಪ್ರಕಾಶ್ ಅವರೇ, ಗೋಪಿ ಅವರೇ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಫರೂಕ್ ಅವರೇ, ಕೃಷ್ಣಮೂರ್ತಿ ಅವರೇ ಹಾಗೂ ಆದಿಲ್ ಪಾಷಾ ಅಬ್ಬಾಸು ಇವೆಲ್ಲ ಇದ್ದಾರೆ ಇಲ್ಲಿ. ನಮ್ಮ ಇರತಕ್ಕಂಥ ಎಲ್ಲ ಮುಖಂಡರುಗಳೇ ಸೇರಿದ ಇವತ್ತು ತುಂಬ ಅದ್ಭುತವಾದ ಶಾಂತಿಯುತವಾದ ಮೆರವಣಿಗೆಯನ್ನು ನಾವು ನೋಡಿದ್ವಿ. ಮುಂಚೆ ಸ್ವಲ್ಪ ಗೊಂದಲಗಳು ಆಗ್ತಿತ್ತು, ಬಸ್ಗಳು ಬರ್ತಿತ್ತು, ಕೆಸರುಗಳು ಮಳೆ ಅಂತೇಳಿ. ಬಟ್ ಇವತ್ತೆಲ್ಲ ಕೆಸರುಗಳು ಎಲ್ಲ ಒಂದ್ ಕಡೆ ಹೋದ್ರು, ಜನಗಳು ಆರಾಮಾಗಿ ಎಲ್ಲರೂ ಕೂಡ ಬಂದಿದ್ದೀವಿ. ತುಂಬ ಚೆನ್ನಾಗಾಯ್ತು. ಇವತ್ತು ದೇಶಕ್ಕೆ ಮನುಕುಲಕ್ಕೆ ಶಾಂತಿಯನ್ನು ಸಾರಿದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು. ಇಡೀ ಮನುಕುಲ ಶಾಂತಿಯಿಂದ ಇರಬೇಕು, ಸಹಬಾಳ್ವತೆಯಿಂದ ಇರಬೇಕು, ಒಳ್ಳೆಯದನ್ನ ಏನೇನು ಮಾಡಬೇಕು ಅನ್ನತಕ್ಕಂಥದ್ದು ಪ್ರತಿಯೊಂದು ಹೇಳಿದ್ದಾರೆ. ದಾನ ಮಾಡಬೇಕು, ಧರ್ಮ ಮಾಡಬೇಕು, ಇನ್ನೊಬ್ರು ಯಾರು ಇಲ್ಲದೆ ಅವ್ರು ನಮ್ಮ ಮಕ್ಕಳಂತೆ ನೋಡ್ಕೋಬೇಕು, ಪಕ್ಕದಲ್ಲಿ ಯಾರಿದ್ದಾರೆ ಆಜುಬಾಜು ಅವರೆಲ್ಲರಿಗೂ ಸಹಕಾರಿಯಾಗಿರ್ಬೇಕು, ಬಡ್ಡಿ ತಗೋಬೇಡ್ರಿ, ಬೇರೆಯವರೆಲ್ಲ ಬಡ್ಡಿ ತಗೊಂಡು. ಬಟ್ ನಿಮ್ಮಲ್ಲಿ ಕೆಲವರು ನಮ್ಮ ಜವಳಿ ಸಹ ಮಗ ಇದ್ದ ಬ್ಯಾಂಕ್ ಬಡ್ಡಿ ವಾಪಸ್ ಕೊಡೋಕೆ ಅವ್ರು ಇಸ್ಕೊಳ್ಳಲ್ಲ ಅಂತಿದ್ರು. ಬಡ್ಡಿ ಬೇಡ ಕಟ್ರಿ ನೀವು ಅಂದ್ರೆ ಆ ಥರ ಜನ ಜಬಡಿ. ನಮ್ಮ ನೂರು ಮೊಹಮ್ಮದ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಅಂತ ಹಾಕ್ಬಿಟ್ರೆ ಬೇಡ ಕಟ್ರಿ ಬಡ್ಡಿ ಅನ್ನೋದು ಹೆಂಗೆ ಬಡ್ಡಿ ಬಿಟ್ಟು ಕೊಡೋಕೆ ಆಗಲ್ಲ ಜಗಳ ಅಂದ್ರೆ ಆ ಥರದ ದಾನ ಧರ್ಮ ಮಾಡಿದ್ರು. ಎಲ್ಲವೂ ಕೂಡ ಇಡೀ ಮನುಕುಲಕ್ಕೆ ನಾನು ಹೇಳ್ತೀನಿ ಒಂದೇ ದೇವರು, ಇಡೀ ಮನುಕುಲಕ್ಕೆ ಇಡೀ ಜಗತ್ತಿಗೆ ಒಬ್ಬನೇ ದೇವರು. ನೂರಾರು ಹೆಸರುಗಳನ್ನ ನಾವು ಕರಿತೀವಿ, ನೂರಾರು ಧರ್ಮಗಳಲ್ಲಿ ಹೇಳ್ತೀವಿ. ಅಂದ್ರೆ ದೇವರೊಬ್ಬ. ಏಕೆಂದ್ರೆ ಸೂರ್ಯ ಎಲ್ಲರಿಗೂ ಒಂದೇ, ಗಾಳಿ ಎಲ್ಲರಿಗೂ ಒಂದೇ, ನೀರು ಎಲ್ಲರಿಗೂ ಒಂದೇ. ಇದೆಲ್ಲವೂ ನಡೆಸ್ತಿರತಕ್ಕಂಥ ದೇವರಿರ್ಬೇಕು. ಅದೇ ಭಗವಂತ, ಅದೇ ದೇವರು. ಅದಕ್ಕೆ ನಾವು ಹೆಸರು ಇಟ್ಕೊಂಡಿದ್ವಿ. ನಮ್ಮಲ್ಲೆಲ್ಲರೂ ತಕ್ಕಂಥದ್ದು ರಕ್ತನೇ. ಇವತ್ತು ಯಾರು ಏನೇ ಹೇಳ್ಬೋದು, ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಗೌರವ ತರ್ಕೊಡತಕ್ಕಂಥದ್ದು ಹೇಳಿದ್ದೆ ಮೊಹಮ್ಮದ್ ಪೈಗಂಬರ್. ಅವ್ರಿಗೆ ಗೌರವ ಕೊಡಬೇಕು ಅನ್ನತಕ್ಕಂಥ ಅಷ್ಟು ಮುಂಚೆ ಅಷ್ಟೊಂದು ಮೊಹಮ್ಮದ್ ಪೈಗಂಬರ್ ಬರುತ್ತೆ ಅಷ್ಟೊಂದು ಜನಗಳಿಗೆ ತಿಳುವಳಿಕೆ ಇರಲಿಲ್ಲ. ಇಡೀ ಪ್ರಪಂಚಾದ್ಯಂತ ಇವತ್ತು ಅವ್ರನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅವರು ದೇವರೇ, ಬೇರೆ ಏನೂ ಅಲ್ಲ. ದೇವರ ಮಕ್ಕಳು ಅನ್ಬೋದು, ಅವಧೂತರು ಅನ್ಬೋದು ಅಂತ ಮೊಹಮ್ಮದ್ ಪೈಗಂಬರ್ ಬರ್ತಿದ್ದು ಇವೆಲ್ಲ ವಿಜೃಂಭಣೆಯಿಂದ ಆಚರಿಸ್ತಿರೋ ತುಂಬ ಸಂತೋಷ ವಿಚಾರ. ಇವತ್ತು ಏನು ನಮ್ಮ ಅಸ್ಲಾಂ ಖಾನ್ ಹೇಳ್ತಿದ್ರು, ಮಸೀದು ಇದಕ್ಕೆ ಸ್ಮಶಾನಕ್ಕೆ ಕಬ್ರಸ್ತಾನಿಗೆ ರಸ್ತೆ ಪೂರ್ತಿ ಆಗಿಲ್ಲ, ಅದು ಖಂಡಿತವಾಗಿ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ಇದ್ದೇನೆ. ಇವತ್ತು 13ರಿಂದ 18 ಶಾಸನ ಸುಮಾರು 8 ಕೋಟಿಯಷ್ಟು ನಾವು ಕೆಲಸಗಳನ್ನ, ರಸ್ತೆಗಳನ್ನ, ಎಲ್ಲ ಹಳ್ಳಿಗಳಂತೂ ರಸ್ತೆನೇ ಇರಲಿಲ್ಲ. ನಿಮ್ಮ ಬುಕ್ಕಾಂಬೋದಿ, ಮಾಕನಹಳ್ಳಿ, ಬಿಳ್ಳಹಳ್ಳಿ ಕೇಳಬಾರದು ಆ ಪರಿಸ್ಥಿತಿಯಲ್ಲಿ ಇದ್ದು ಜನ ಅಲ್ಲೆಲ್ಲ. ತುಂಬ ಮುಸ್ಲಿಂ ಇರತಕ್ಕಂಥ ಜನರು ತರೀಕೆರೆ ಬಿಟ್ಟು ಬೇರೆ ಕಡೆ ಎಲ್ಲ ಅವ್ರಿಗೆ ನೀರಿರಲಿಲ್ಲ, ಬೆಳಕಿರಲಿಲ್ಲ, ರಸ್ತೆ ಇರಲಿಲ್ಲ, ಆ ಮಟ್ಟಕ್ಕೆ ಚರಂಡಿಗಳಿರಲಿಲ್ಲ. ನಾವು ಆದಪ್ಪ ಎಲ್ಲವನ್ನೂ ಕೂಡ ಅಭಿವೃದ್ಧಿಯನ್ನು ಮಾಡೋದು. ಇವತ್ತು ನಮ್ಮ ತುಂಬ ಹಣವನ್ನು ಅಂದರೆ ಪದೇ ಪದೇ ಕೇಳಿದ್ರೆ ಕೊಡ್ತಾರೆ, ಸುಮ್ಮನೆ ನಾವು ಕೇಳೋದು ಸರಿಯಾದ ಡಾಕ್ಯುಮೆಂಟ್ಸ್ ತಗೊಂಡೋಗಿ ನಾವಿಟ್ಟು ಬರೆಸಿ ಫಾಲೋ ಅಪ್ ಮಾಡೋದ್ರೆ ಖಂಡಿತವಾಗಿ ದುಡ್ಡಿಲ್ಲ. ಹಂಗಾಗಿ ಇವತ್ತು ಕೋಟಿ ಗಟ್ಟಲೆ ಅತಿ ಹೆಚ್ಚಿನ ಹಣವನ್ನು ಇಡೀ ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ಬೋದು, ಅತಿ ಹೆಚ್ಚಿನ ಹಣವನ್ನು ನಾವು ಕೊಡಿಸಿದ್ದೇವೆ ಅಂತ ಮಾತುಗಳನ್ನು ಹೇಳ್ತಾ, ಅದರಿಂದ ತುಂಬ ಮಸೀದಿಗಳು ಅಭಿವೃದ್ಧಿ ಆಗಿದೆ. ಅಲ್ಲಿ ತನಕ ಯಾವ ಸರ್ಕಾರದ ಹಣ ಕೂಡ ಬಂದಿರಲಿಲ್ಲ ಅವರಿಗೆ. ಹೇಳ್ತೀನಿ ಕೂಡ ಅದನ್ನ ಹೇಳ್ಬೋದು. ಇವತ್ತು ನಮ್ಮ ಲೈಟ್ ಹೇಳ್ತೀರ, ಅದು ಮತ್ತೆ ಇನ್ನೊಂದು 25 ಲಕ್ಷ ಅಷ್ಟು ಹಣವನ್ನು ಹಾಕಿ ಮಧ್ಯದಲ್ಲಿ ಒಂದು ಆರ್ನಮೆಂಟಲ್ ಲೈಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಹಾಕ್ಸೋಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದೀನಿ. ಮತ್ತೆ 25 ಲಕ್ಷ ಅದಕ್ಕೆ ಮಂಜೂರು ಮಾಡಿಸಿ ಆರ್ನಮೆಂಟಲ್ ಲೈಟ್ಸ್ ಮಧ್ಯೆ ಹಾಕಲಿಕ್ಕೆ ವ್ಯವಸ್ಥೆ. ಸೈಡಿಗೂ ಲೈಟ್ ಬರುತ್ತೆ, ಆರ್ನಮೆಂಟಲ್ ಲೈಟ್ಸ್ ಬರುತ್ತೆ. ಅವೆಲ್ಲ ಬಂದಾಗ ಇನ್ನೂ ಹೆಚ್ಚಿನ ಬೆಳಕಾಗುತ್ತೆ. ಇಲ್ಲಿ ಪಕ್ಕಕ್ಕೆ ಕಂಬಗಳು ಇದಾವಲ್ಲ, ಅಲ್ಲೆಲ್ಲ ಲೈಟ್ ಹಾಕ್ತೀವಿ.
ಕಬ್ರಸ್ತಾನಿಗೆ ಲೈಟಾ? ನಾನು ಈ ಲೈಟ್ ಕೇಳಿಸ ಕಬ್ರಸ್ತಾನಕ್ಕೂ ಲೈಟ್ ಹಾಕ್ಸ್ಕೊಡ್ತೀನಿ. ಅವ್ರು ನನಗೆ ಈ ಲೈಟ್ ಬರ್ಕೊಳ್ತಲ್ಲ, ರಸ್ತೆ ಲೈಟ್ ಹೇಳ್ತೇನೆ ಅನ್ಕೊಂಡ್ಬಿಟ್ಟೆ. ಓಕೆ, ಅದನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಎಲ್ಲರಿಗಿಂತ ಹೆಚ್ಚು ಮುಸ್ಲಿಂ ನಾಯಕರಿಗಿಂತ ಅವರು ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಿದ್ದು ಸಿದ್ದರಾಮಯ್ಯನವರು. ಮುಂಚೆ ಮೈನಾರಿಟಿಗೋಸ್ಕರ ಮೀಸಲಾಗಿ ಹಣ ಇರ್ತಿರ್ಲಿಲ್ಲ, ಅದನ್ನು ಪ್ರಪ್ರಥಮವಾಗಿ ಮಾಡಿದ್ದು ಸಿದ್ದರಾಮಯ್ಯನವರು. ನಿಮಗೆ ಅಪಾರ ಆದ ಹಣವನ್ನು ಇಟ್ಟರು, ಅದಕ್ಕೆ ಬೇರೆ ಬೇರೆ ಎಲ್ಲ ಅಷ್ಟೊಂದು ಹಣ ಕೊಡಬೇಕು, ಇಷ್ಟೊಂದು ಹಣ ಕೊಡಬೇಕು ಅಂತೆಲ್ಲ ಮಾತಾಡೋರು. ಅಂದರೆ ತುಂಬ ಯಾರ್ಯಾರು ಹಿಂದುಳಿದಿದ್ದಾರೆ, ಯಾವ ಏರಿಯಾಗಳು ಹಿಂದುಳಿದಾವೆ, ಅದಕ್ಕೆ ಅವ್ರು ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟರು. ಏಕೆಂದರೆ BJP ಶಾಸಕರು ಇರತಕ್ಕಂಥದ್ರಲ್ಲಿ ಮುಸ್ಲಿಂ ರೂಪಾಯಿ ಕೆಲಸ ಮಾಡಲ್ಲ, ಆದರೆ ಮೈನಾರಿಟಿ ದುಡ್ಡು ಅಲ್ಲೇ ಉಪಯೋಗಿಸ್ಬೇಕಾದ್ರೆ ಮಾಡಲೇಬೇಕಾದ ಪರಿಸ್ಥಿತಿ ಇರುತ್ತೆ. ಇವೆಲ್ಲವನ್ನು ಕೂಡ ನಮ್ಮ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಮುಂದೆ ಸರ್ಕಾರ ತಿರ್ಬೇಕು ಅಂತೇಳಿ DK ಶಿವಕುಮಾರ್ ಕೂಡ ಪಣ ತೊಟ್ಟು ಇವತ್ತಿಂದಲೇ ಕೆಲಸ ಮಾಡ್ತಿದ್ದಾರೆ. ನಿಮಗೆಲ್ಲ ಗೊತ್ತು, ಇವತ್ತೇನು ಎಲ್ಲ ಗ್ಯಾರಂಟಿಗಳು ಬರ್ತಾ ಇದೆ. ಇವಾಗ ಪೆನ್ಷನ್ ಪ್ರಾಬ್ಲಮ್ ಆಗಿತ್ತು, ಅದು ಕೂಡ ಎಲ್ಲ ಸರಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಇದೆ. 1,20,000 ಅಷ್ಟು ಹಣವನ್ನು ಮಾಡಿ ಇವತ್ತು ಎಲ್ಲ ಬಡ ಜನರಿಗೆ ಪೆನ್ಷನ್ ಸಿಗ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ, ಪರಮೇಶ್ವರ್ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ನಮ್ಮ ಮನವಿಗೆ ಹೋಗ್ಬಿಟ್ಟು ಶಾಸಕ